ಇನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕಾರು ಅಪಘಾತಕ್ಕೀಡಾಗಿತ್ತು ಚಿತ್ತೂರಿನ ಬಳಿ. ಆ ಸಂದರ್ಭದಲ್ಲಿ ಅವರಿಗೆ ಬೆನ್ನು ಮೂಳೆ ಮುರಿತವಾಗಿತ್ತು. ಈ ಪ್ರಕರಣಕ್ಕೊಂದು ಬಿಗ್ ಟ್ವಿಸ್ಟ್. ಇವಾಗ ಏನು ಬಿಗ್ ಟ್ವಿಸ್ಟ್ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. FIR-ನಲ್ಲಿಯೂ ನಾಯಿ ಅಡ್ಡ ಬಂದ ವಿಚಾರ ಉಲ್ಲೇಖ ಇಲ್ಲ. ಅಪರಿಚಿತ ಕಂಟೈನರ್ ಟ್ರಕ್ ವಿರುದ್ಧ ಡ್ರೈವರ್ ಶಿವಪ್ರಸಾದ್ ದೂರು ಕೊಟ್ಟಿದ್ದಾರೆ. ನನ್ನ ಮುಂದೆ ಲೈನ್ 1ರಲ್ಲಿ ಕಂಟೈನರ್ ಟ್ರಕ್ ಹೋಗ್ತಾ ಇತ್ತು. ಏಕಾಏಕಿ ಎಡಬದಿಗೆ ಟ್ರಕ್ ತೆಗೆದುಕೊಂಡು ಕಾರ್ಗೆ ಟಚ್ ಮಾಡ್ದ. ಕಾರ್ ನಿಯಂತ್ರಣ ತಪ್ಪಿ ಸರ್ವಿಸ್ ರಸ್ತೆಯಲ್ಲಿದ್ದ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಅಪಘಾತ ಮಾಡಿದ್ರೂ ಟ್ರಕ್ ಡ್ರೈವರ್ ಅಲ್ಲಿ ನಿಲ್ಲಿಸಲಿಲ್ಲ, ಎಸ್ಕೇಪ್ ಆಗಿದ್ದಾನೆ. ಕಿತ್ತೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಡ್ರೈವರ್ ಶಿವಪ್ರಸಾದ್. ಅತ್ತ ಬೆಳಗಾವಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು. ಇನ್ನೂ 2-3 ದಿನ ಇರಬೇಕಾಗುತ್ತೆ ಅವರು ಹಾಸ್ಪಿಟ್ಲಲ್ಲಿ. ಬಟ್ ನಾಯಿ ಅಡ್ಡ ಬಂದ ವಿಚಾರ ಎಲ್ಲೂ ಇಲ್ಲ, ಉಲ್ಲೇಖ. ಮೊದಲೆಲ್ಲ ಏನು ಹೇಳಿದ್ರು, ನಾಯಿ ಅಡ್ಡ ಬಂತು, ಫಸ್ಟು ಟ್ರಕ್ ಇದು ಟಚ್ ಆಯಿತು, ನಾಯಿ ಅಡ್ಡ ಬಂತು, ಅದನ್ನು ತಪ್ಸಕ್ಕೆ ಹೋದರು, ಆಗ ಅದು ಸರ್ವಿಸ್ ರೋಡಿಗೆ ಬಂದ್ಬಿಡ್ತು ಕಾರು ಅಂತೆಲ್ಲ ಅಂದ್ರಲ್ಲ. ಬಟ್ ಅದು ಇಲ್ಲೇ ಇಲ್ಲ, ಉಲ್ಲೇಖನೇ ಮಾಡಿಲ್ಲ ಅಂತಂದರೆ ನಾಯಿ ಅಡ್ಡ ಬಂದಿಲ್ಲ ಅಂತಾಯ್ತು. ಈ ನಡುವೆ ಅವರು ಪೈಲಟ್ ಕೂಡ ತಗೊಂಡು ಹೋಗಿಲ್ಲ ಅಂತಕ್ಕಂಥ ಮಾಹಿತಿ ಇದೆ. ಅದೇನೋ ಬಿಟ್ಟು ಹೋಗಿದ್ರಂತೆ, ಅವರಿಗೆ ಪೊಲೀಸರು ಏನೂ ಸೆಕ್ಯೂರಿಟಿ ಕೊಟ್ಟಿಲ್ಲ. ಇದ್ದಿದ್ರು ಆ ಥರ ಆಗ್ತಿರಲಿಲ್ಲ. ಈಗ ದೂರು ಕೊಟ್ಟಿದ್ದಾರೆ. ಸಿಕ್ಕಾಕೋತಾರೆ ಟ್ರಕ್, ಯಾವ ಟ್ರಕ್ ಅದು ಏನು ಎತ್ತ ಅಂತಂದ್ಬಿಟ್ಟು. ನಿಮಗೆ ಟೋಲ್ಗಳಲ್ಲಿ ಆಲ್ಮೋಸ್ಟ್ ಸಿಗಾಕೊಳ್ಳೋ ಸಾಧ್ಯತೆ ಇದೆ. ಬೇರೆ ಅದು ಹೆದ್ದಾರಿ ಬೇರೆ, ಪುಣೆ ಹೋಗ್ತಕ್ಕಂಥ ಹೆದ್ದಾರಿ, ಬೇರೆ ರಾಜ್ಯದ ವೆಹಿಕಲ್ಗಳು ಇರ್ಬೋದು. ಬಟ್ ಏರ್ ಬ್ಯಾಗ್ ಓಪನ್ ಆಗಿರೋದ್ರಿಂದ ಅರ್ಧದಷ್ಟು ಗಾಯಗಳಿಗೂ ಕಡಿಮೆ ಆಗಿದೆ ಅವರೆಲ್ಲರಿಗೂ ಕೂಡ. ಅದರ್ವೈಸ್ ಇನ್ನೂ ಜಾಸ್ತಿ ಪ್ರಮಾಣದ ಗಾಯಗಳಾಗ್ತಾ ಇತ್ತು. ಬಟ್ ಇವಾಗ ಕ್ಲಾರಿಟಿ ಅವರೇ ಕೊಡಬೇಕು, ಶಿವಪ್ರಸಾದ್ ಅವರು. ನಾಯಿ ಅಡ್ಡ ಬಂತಾ ಇಲ್ವಾ? ನಿನ್ನೆ ಮೃಣಾಲ್ ಹೆಬ್ಬಾಳ್ಕರ್ ಅವರೇ ಹೇಳಿದ ಪ್ರಕಾರ ನಾಯಿ ಅಡ್ಡ ಬಂತು, ಅದನ್ನು ತಪ್ಸಕ್ಕೆ ಹೋಗಿದ್ದಾರೆ. ಟ್ರಕ್ಕು ಕೂಡ, ಟ್ರಕ್ ಬಗ್ಗೆನೂ ಮಾತಾಡಿದ್ದಾರೆ, ಇಲ್ಲ ಅಂತಲ್ಲ. ಆಮೇಲೆ ಅದು ಲೆಫ್ಟ್ ಸೈಡ್ಗೆ ಹೋಗಿದೆ, ಲೆಫ್ಟ್ ಸೈಡ್ಗೆ ಹೋದಾಗ ಸರ್ವಿಸ್ ರೋಡ್ಗೆ ಹೋಗಿ ಮರಕ್ಕೆ ಡಿಕ್ಕಿ ಹೊಡೆದಿದೆ ಅಂತ. ಬಟ್ ಈಗ ಓಕೆ, ರೈಟ್ ಬಲಭಾಗದಲ್ಲಿ ನೋಡ್ತಾ ಇದ್ದೀರಾ ನೀವು ಆ ಡ್ರೈವರ್ ಶಿವಪ್ರಸಾದ್ ಅವರನ್ನು. ಅವ್ರಿಗೂ ಸ್ವಲ್ಪ ಲೈಟಾಗಿ ಏಟಾಗಿತ್ತು, ನೆನ್ನೆ ಟ್ರೀಟ್ಮೆಂಟ್ ತೊಗೊಂಡು ಡಿಸ್ಚಾರ್ಜ್ ಆಗಿದ್ದರು. ಈಗ ಅವರು ದೂರು ಕೊಟ್ಟಿದ್ದಾರೆ. ಅಂದರೆ ಇದೊಂಥರ ಹಿಟ್ ಆ್ಯಂಡ್ ರನ್ ಕೇಸ್ ಇದು ಅಷ್ಟೇ. ಇವ್ರ ಪ್ರಕಾರ ಟ್ರಕ್ ಅವನು ಗುದ್ಸಿದಾನೆ, ನಿಲ್ಲಿಸದೆ ಹೊಟ್ಟೋಗಿದ್ದಾನೆ. FIR-ನಲ್ಲೂ ಕೂಡ ನಾಯಿ ಅಡ್ಡ ಬಂದ ವಿಚಾರ ಉಲ್ಲೇಖ ಮಾಡಿಲ್ಲ. ಆ್ಯಕ್ಚುಲಿ ಅದನ್ನಾದರೂ ಹೇಳಬೇಕಲ್ಲ. ಅಪರಿಚಿತ ಟ್ರಕ್ ವಿರುದ್ಧ ಡ್ರೈವರ್ ಶಿವಪ್ರಸಾದ್ ಅವರು ಈಗ ದೂರನ್ನು ಕೊಟ್ಟಿದ್ದಾರೆ. ಪೊಲೀಸರು ಎನ್ಕ್ವೈರಿ ಮಾಡಬೇಕೀಗ, ತನಿಖೆ ಮಾಡಬೇಕು. ಅವ್ರು ಹೇಳ್ತಾರೆ, ನಾನು ಮುಂದೆ ಲೈನ್ 1ರಲ್ಲಿ ಕಂಟೈನರ್ ಟ್ರಕ್ ಹೋಗ್ತಾ ಇತ್ತು. ಕಂಟೈನರ್ ಟ್ರಕ್ ಅಂದರೆ ದೊಡ್ಡದು, ಅದು ನಮಗೆ ಟಚ್ ಆಯಿತು. ಏಕಾಏಕಿ ಎಡಬದಿಗೆ ಟ್ರಕ್ಕನ್ನು ಎಳೆದು ಕಾರ್ಗೆ ಟಚ್ ಮಾಡಿಬಿಟ್ಟ ಅವನು ಅಂತ ಹೇಳಿದ್ದಾರೆ. ಅದಕ್ಕೆ ಯಾವಾಗಲೂ ಕೂಡ ಪೈಲಟ್ ವೆಹಿಕಲ್ಸ್ ಇರಬೇಕು ಅಂತ ಅನ್ನೋದು. ಇದ್ದಿದ್ರೆ ಈ ಥರದ್ದೆಲ್ಲ ಆಗ್ತಿರಲಿಲ್ಲ ಘಟನೆಗಳು. ಬಟ್ ಸ್ಟಿಲ್ ಅಪಘಾತ ಆಗೋದು ಆಗೋಗಿದೆ. ಸೊ ಹಾಗಾಗಿ ಇವಾಗ ಟ್ರಕ್ ಡ್ರೈವರ್ ಮೇಲೆ ದೂರನ್ನು ಕೊಟ್ಟಿದ್ದಾರೆ ಕಾರು ಚಾಲಕ ಶಿವಪ್ರಸಾದ್ ಅವರು. ಎನಿಹೌ, ಆಮೇಲೆ ಕಾರ್ನಲ್ಲಿದ್ದಂತಹ ಗನ್ಮ್ಯಾನ್ ಮತ್ತು ಗಂಟಿಹೊಳಿ ಅವರೆಲ್ಲ ಏನು ಹೇಳ್ತಾರೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ತಮ್ಮ ನಿಜಕ್ಕೂ ಕೂಡ ನಾಯಿ ಅಡ್ಡ ಬಂತಾ ಇಲ್ವಾ? ಯಾಕೆಂದರೆ ಕೆಲವೊಂದು ಸಂದರ್ಭದಲ್ಲಿ ಕಾರ್ ಡ್ರೈವರ್ದೇ ತಪ್ಪು ಅಂತ ಆಗ್ಬಿಡುತ್ತೆ ತನಿಖೆಯನ್ನು ಮಾಡಿದಾಗ. ಆತನ ನಿರ್ಲಕ್ಷ್ಯವೇ ಕಾರಣ ಅಂತ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಮಾಹಿತಿಯನ್ನು ಪೊಲೀಸರು ಕೊಡಬೇಕು, ಬಟ್ ಕೊಟ್ಟಿಲ್ಲ. ಸೊ ಹಾಗಾಗಿ ಈ ಪ್ರಕರಣದಲ್ಲಿ ಇವಾಗ ನಾಯಿಯ ಪಾತ್ರ ಇದೆಯಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡಬೇಕು.